ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು, ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ, ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ. ಸಜ್ಜ ರೊಟ್ಟಿ ಉಚ್ಚಲ ಚಟ್ನಿ ಖಾನಾವಳಿ, ಜೋಳದ ರೊಟ್ಟಿ ಬಂಡಿ ಪಲ್ಯ ಖಾನಾವಳಿ, ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನಾವಳಿ, ಶೇಂಗಾ ಒಳಗೆ ಹಸುವಿನ ತುಪ್ಪ ಖಾನಾವಳಿ, ಮೊಳಕೆ ಕಾಳು ಗಟ್ಟಿ ಮೊಸರು ಖಾನಾವಳಿ, ಆರೋಗ್ಯ ಆಯುಷ್ಯ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಖಾನಾವಳಿ. ಅಡುಗೆ ಕೋಣೆಯ ಶ್ರೀ ಬಸವ ವಾಹಿನಿಯನ್ನ ವೀಕ್ಷಿಸ್ತಾ ಇರುವ ಎಲ್ಲ ಬಸವ ಬಂಧುಗಳಿಗೆ ಶರಣು ಶರಣಾರ್ಥಿ. ನಾನು ರಂಜಿತಾ. ಖಾನಾವಳಿ ಅಂದ್ರೇನೆ ವಿಶೇಷ. ಉತ್ತರ ಕರ್ನಾಟಕ ಭಾಗದ ಮಂದಿಯ ಊಟ ತಿಂಡಿಯ ಸೊಗಡು ಇದರಲ್ಲಿ ಅಡಗಿದೆ. ಊಟ ಹೇಗಿರಬೇಕು, ಊಟದಲ್ಲಿ ಕಾಯಿ ಪಲ್ಯ ತರಕಾರಿ ಎಷ್ಟು ತುಂಬಿರಬೇಕು ಅನ್ನೋದು ಉತ್ತರ ಕರ್ನಾಟಕ ಭಾಗದ ಮಂದಿಗೆ ತುಂಬ ಚೆನ್ನಾಗೇ ಗೊತ್ತಿದೆ. ಊಟ ಬಲ್ಲವನಿಗೆ ರೋಗ ಇಲ್ಲ ಅನ್ನೋ ಗಾದೆ ಮಾತಿದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟಕ್ಕೆ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲ. ಆರೋಗ್ಯಕರ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ತಿನ್ನಬೇಕು. ಇದು ಉತ್ತರ ಕರ್ನಾಟಕ ಭಾಗದ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನ ವಿವರವಾಗಿ ತಿಳಿಸೋ ಕಾರ್ಯಕ್ರಮನೇ ಈ ಖಾನಾವಳಿ. ಇಂದಿನ ಖಾನಾವಳಿಯಲ್ಲಿ ಮತ್ತೊಂದು ಉತ್ತರ ಕರ್ನಾಟಕ ಭಾಗದ ಹೊಸ ರುಚಿಯೊಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಇವತ್ತಿನ ಪ್ರಸಾದವನ್ನ ನಮಗೆ ಕಲಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಗಂಗಮ್ಮ ಅವರು. ಗಂಗಮ್ಮ ಅವರೇ, ನಿಮಗೆ ಶರಣು ಶರಣಾರ್ಥಿ. ಶರಣಾರ್ಥಿ. ಗಂಗಮ್ಮ ಅವರೇ, ಎಲ್ಲಿಂದ ಬಂದಿರೋದು? ನಾವು ಬಸವನ ಬಾಗೇವಾಡಿಯಿಂದ ಬಂದೇವ್ರಿ. ಬಿಜಾಪುರ ಬಸವನ ಬಾಗೇವಾಡಿಯಿಂದ. ಬಸವಣ್ಣವರು ಹುಟ್ಟಿದ ಸ್ಥಳದಿಂದ ಬಂದಿರುವಂಥದ್ದು. ತುಂಬಾ ಸಂತೋಷ. ಇವತ್ತು ನಮ್ಗೆ ಯಾವ ಪ್ರಸಾದವನ್ನ ಕಲಿಸ್ತಾ ಇದ್ದೀರಮ್ಮ? ಪ್ರಸಾದ ಇವತ್ತು ನಿಮಗೆ ಮಾಡ್ಬೇಕಂದ್ರೆ ಶೇಂಗಾ ಹೋಳಿಗೆ ಮಾಡ್ತೀನಿ ರೀ. ಶೇಂಗಾ ಹೋಳಿಗೆ ಮಾಡ್ತಾ ಇದ್ದೀವಿ. ಹೋಳಿಗೆನ ಶೇಂಗಾ ಚಟ್ನಿ. ಶೇಂಗಾ ಹೋಳಿಗೆ ಮಾಡೋದಕ್ಕೆ ಏನೇನು ಬೇಕಮ್ಮ? ಶೇಂಗಾ ಬೇಕ್ರಿ, ಬೆಲ್ಲ ಬೇಕು, ಮೈದಾ ಹಿಟ್ಟು ಬೇಕು, ತುಪ್ಪ ಬೇಕು. ಅಷ್ಟಿದ್ರೆ ಶೇಂಗಾ ಹೋಳಿಗೆ ರೆಡಿ ಆಗುತ್ತೆ. ಸರಿ, ಹಾಗಾದ್ರೆ ಶುರು ಮಾಡ್ಕೊಳ್ಳೋಣ. ಇವಾಗ ಮೊದಲಿಗೆ ಏನು ಮಾಡೋಣಮ್ಮ? ಮೊದಲು ಶೇಂಗಾ ಹುರ್ಕೋಬೇಕು. ಶೇಂಗಾ ಹುರ್ಕೋಬೇಕು. ಈ ಪ್ಯಾನ್ ಸಾಕಲ್ಲ? ಶೇಂಗಾ ಹಾಕಲ್ಲ, ತಗೊಳ್ಳಿ. ಗಂಗಮ್ಮ ಅವರೇ, ನೀವೇನು ಮಾಡ್ತಾ ಇರೋದು ಊರಲ್ಲಿ? ನಾವು ಊರಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಕೆಲಸಕ್ಕೆ ಹೋಗ್ತೀನಿ ರೀ. ಅಂಗನವಾಡಿ ಕಾರ್ಯಕರ್ತೆ ಆಗಿದ್ದೀರಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಮ್ಮ? 1 ವರ್ಷ ಆತ್ರಿ. 1 ವರ್ಷದಿಂದ ಅಂಗನವಾಡಿ ಕಾರ್ಯಕರ್ತೆಯಾಗಿ ಮಾಡ್ತಾ ಇದ್ದೀರಾ. ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಮುಗಿದೋಗ್ಬಿಡುತ್ತೆ ಅಲ್ಲ? 4 ಗಂಟೆ ಮಟ್ಟ ಇರಬೇಕು. 4 ಗಂಟೆ ತನಕ ಅಲ್ಲಿರ್ತೀರಾ. ಅಂಗನವಾಡಿ ಅಂದರೆ ಮಧ್ಯಾಹ್ನ ತನಕ ಇರುತ್ತೆ ಮಕ್ಕಳು, ಆಮೇಲೆ ನಿಮ್ಮ ಕೆಲಸ ಶುರು ಆಗುತ್ತೆ? ಇಲ್ಲ ರೀ, 4 ಗಂಟೆ ಮಟನೂ ಹೋಗ್ಬೇಕ್ರಿ. 4 ಗಂಟೆಲಿಂದ ಬಂದು ಮನೆಯ ಕೆಲಸ. ಇದು ಸಾಕ್ರಿ. ಇದಕ್ಕೆ ಹಾಕೊಂತೀರಮ್ಮ?
ಇವಾಗ ಏನು ಮಾಡೋಣಮ್ಮ? ಇವಾಗ ಹಿಟ್ಟು ಕಲ್ಸೋಣ. ಹಿಟ್ಟು ಕಲಸೋಣ. ಇದು ಸಾಕಮ್ಮ? ಹಿಟ್ಟು ಸ್ವಲ್ಪ ನೀರು ಕೊಡ್ರಿ. ಹ್ಞೂ ನೀನು ಹಿಟ್ಟು ಹಾಕೊಳ್ಳಿ. ನೀರು ಇದು ಮೈದಾ ಹಿಟ್ಟನ ಬೇಕ್ರಿ ಇದಕ್ಕೆ. ಒಂದು ಸ್ವಲ್ಪ ಉಪ್ಪು ಬೇಕ್ರಿ. ಹಾಂ ಕೊಡಿ. ಸಾಕು ಸಾಕಾ? ಸಾಕು. ಉಪ್ಪು ನೋಡಿಮ್ಮ ನೀವೇ ಹಾಕೊಳ್ಳಿ. ಉಪ್ಪ ಎಷ್ಟು ರುಚಿಗೆ ತಕ್ಕಷ್ಟ ಹಾಕ್ರಿ ಸ್ವಲ್ಪ. ಸಾಕ್ರಿ. ಹ್ಞೂ ಇದು ಆಯ್ತಮ್ಮ? ಇದು ಆತ್ರಿ. ಇದು ಒಂದು ಅರ್ಧ ತಾಸು ನೆನೆ. ಅರ್ಧ ತಾಸು ನೆನಿಬೇಕು. ಸರಿ, ಇದನ್ನು ಅರ್ಧ ತಾಸು ನೆನೆಸಕ್ಕಿಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಗಂಗಮ್ಮ ಅವರು ಶೇಂಗಾ ಹೋಳಿಗೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದ್ದಾರೆ. ಈಗ ಹಿಟ್ಟು ಕಲಸಿ ಆಗಿದೆ. ಇದು ಅರ್ಧ ಗಂಟೆ ನೆನೆಯಬೇಕು. ಅದಕ್ಕಿಂತ ಮುಂಚೆ ನಾವೊಂದು ಸಣ್ಣ ವಿರಾಮ ತಗೊಂಡು ಮತ್ತೆ ವಿರಾಮದ ನಂತರ ಖಾನಾವಳಿಗೆ ಮತ್ತೆ ಸ್ವಾಗತ. ಗಂಗಮ್ಮ ಅವರೇ, ಈಗ ಅದು ಹಿಟ್ಟು ರೆಡಿ ಇದೆಯಾ? ಹೋಳಿಗೆ ಹಿಟ್ಟು ಹೋಳಿಗೆ ಹಿಟ್ಟು ರೆಡಿ ಐತ್ರಿ. ಈಗ ಪುಡಿ ಮಾಡ್ಕೋಬೇಕಲ್ರಿ. ಶೇಂಗಾನ ಹೂರಣಕ್ಕೆ ಶೇಂಗಾ ಪುಡಿ ಮಾಡ್ಕೊಳ್ಳೋಣ. ಇದಿಷ್ಟು ಹಾಕೊಳ್ಳಮ್ಮ. ಹಾಕಿ. ಇವಾಗ ಶೇಂಗಾ ಹಾಕಿದ್ದಾಗಿದೆಯಮ್ಮ. ಇನ್ನೇನು ಹಾಕ್ಬೇಕಿದೆ? ಏಲಕ್ಕಿ ಪುಡಿ ಹಾಕ್ಬೇಕ್ರಿ. ಏಲಕ್ಕಿ ಪುಡಿ ಇಷ್ಟು ಹಾಕದ ಇಷ್ಟು ಹಾಕ್ರಿ. ಬೀಜ ಸ್ವಲ್ಪ ಅದಾವಲ್ಲ, ಸಾಕಲ್ಲ? ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕೊತೀನಿ. ಸಾಕ? ಇದಕ್ಕೆ ಇವಾಗ ಬೆಲ್ಲ ಹಾಕೋಬೇಕು ಅಲ್ಲ? ಎಷ್ಟು ಬೇಕು ಅಂತ ಹಾಕ್ಕೊಡಿ. ಸಾಕು. ಸಾಕಲ್ಲ? ಇದೀಗ ಹೀಗಾಗಿದೆಯಲ್ಲಮ್ಮ. ಈಗ ಇದನ್ನ ಬೌಲಿಗೆ ಹಾಕೊಳ್ಳೋಣ. ಇದೀಗ ಹೂರಣಕ್ಕೆ ರೆಡಿ ಆಗಿದೆಯಲ್ಲಮ್ಮ. ರೆಡಿ ಆಗೈತ್ರಿ. ಈಗ ಇನ್ನೇನು ಮಾಡಬೇಕು? ಈಗ ಒಂದು ಬೌಲ್ ಕೊಡ್ರಿ. ಮಿಕ್ಸ್ ಮಾಡೋದಕ್ಕೆ ಬೌಲ್ ಬೇಕಾ? ತಗೊಳ್ಳಿ. ಇನ್ನೇನು ಬೇಕದಕ್ಕೆ? ಇನ್ನೊಂದು ಸ್ವಲ್ಪ ನೀರು ಕೊಡ್ಬೇಕು. ನೀರು ಬೇಕಾ? ಇವಾಗ ಹೂರಣಕ್ಕೆ ಏನು ಬೇಕೋ ಅದೆಲ್ಲ ಅದರಲ್ಲಿ ಇದೆ. ಇದ್ರೊಳಗೆ ಎಲ್ಲ ಹಾಕಿ ಈಗ ಮಿಕ್ಸಿ ಮಾಡ್ಕೊಂಡೇವಲ್ರಿ. ಈಗ ಇದೆಲ್ಲ ರೆಡಿ ಐತ್ರಿ. ಇದು ಒಂದ ಹನಿ ನೀರು ಹಾಕ್ಬೇಕ್ರಿ. ಒಂದ ಹನಿನ? ಜಾಸ್ತಿ ಹಾಕ್ಬಿಡ್ರಿ. ಸಾಕ್ರಿ. ನೋಡಿ, ಬೇಕು ಅಂದರೆ ಹಾಕೋಬೋದು. ಜಾಸ್ತಿ ಆದರೆ ಮತ್ತೆ ತೆಗಿಯಕ್ಕೆ ಬರಲ್ಲ ಅಲ್ಲ? ಈಗ ನೀವೀಗ ಆಗಲೇ ಹೇಳ್ತಾ ಇದ್ರಿ, ನಿಮಗೆ ಫ್ರೀ ಟೈಮಲ್ಲೆಲ್ಲ ನೀವು ಈ ಶರಣರ ಬಳಗಕ್ಕೆ ಹೋಗ್ತೀವಿ, ಅಲ್ಲಿ ಹೋಗಿ ಅಲ್ಲಿ ನಿಮ್ಮ ಕಾರ್ಯಗಳೇನಿರುತ್ತಮ್ಮ? ನಮ್ಮ ಕಾರ್ಯಗಳನ್ನು ಅವರು ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಮಾಡೋದ್ರಿ. ಅದೇ ಏನು ಮಾಡೋದು? ಅವ್ರು ನಮಗೇನು ಓದಿಲ್ಲ ಬರ್ದಿಲ್ಲಲ್ರಿ ಮೇಡಮರ. ಹಾಗಾಗಿ ನಾನು ಅವ್ರು ಏನು ಹೇಳ್ತಾರ, ಅವ್ರು ಹೆಂಗೆ ವಚನ ಹೇಳ್ತಾರ ಕೇಳ್ಕೊಂತ ಕುಂತಿರ್ತೀನಿ ರೀ. ಕೇಳ್ಕೊಂಡು ಕಲಿತೀರಾ ನೀವು? ಮಗಳು ಓದ್ಯಾಳಲ್ರಿ, ಅವರು ಸುವರ್ಣಮ್ಮ ಪಾಟೀಲ್ ಅವ್ರು ಅಂತದಾರಲ್ರಿ. ನಮ್ಮ ಮಗಳಿಗೆಲ್ಲ ಭಾಳ ತಿಳಿಸಿ ಹೇಳ್ತಾರೆ ರೀ ಅವರು. ಯಾಕೆ ಮಗಳು ಎಲ್ಲರೂ ಅನ್ಯರು ಹೇಳ್ತಾರ, ನಾನು ಯಾಕೆ ನಮ್ಮ ಮಮ್ಮಿಗೆ ಹೇಳಿಕೊಡ್ಬಾರ್ದು? ನಿಮ್ಮ ಮಗಳು ಬಂದು ನಿಮಗೆ ಕಲಿಸ್ತಾರೆ? ಬರ್ಕೊಂಬರ್ತಾಳ್ರಿ. ಅದನ್ನು ಬರ್ಕೊಂಬಂದು ನನಗೆ ರಾತ್ರಿ ಯಾವಾಗ ಆಕಿನ ಜೊತೆ ಕುಂತು ಮಾತಾಡೋಕೆ ನನಗೆ ಟೈಮ್ ಇರಂಗಿಲ್ಲ ರೀ. ಮಕ್ಕೊಂದಾಗ ಕಲಿಸ್ತಾಳೆ. ಖುಷಿ ಅನ್ಸುತ್ತೆ ಅಲ್ವಾ? ಇವಾಗ ನೀವು ಕಲ್ತಿಲ್ಲ ಅನ್ನೋಕ್ಕಿಂತ ಕಲಿಸಿಲ್ಲ ನಿಮ್ಮನ್ನು ಅಲ್ವಾ? ಶಾಲೆಗೆ ಕಲಿಸಿಲ್ಲ. ಸ್ವಲ್ಪ ಅವ್ವಾರ ಅಂತಿರ್ತಾರೆ ನನಗೆ, ನೀವೊಂದು ಸ್ವಲ್ಪ ಓದಿದ್ದೆ ಅಂದ್ರೆ ನಮ್ಮನ್ನೆಲ್ಲ ಹಿಂದಿಡ್ತಿದ್ದಿ, ಹಾಡು ಹೇಳ್ತಿದ್ದಿ, ಎಲ್ಲ ಎಷ್ಟು ದನಿ ಚಲೋ ಐತಿ. ಬೇಜಾರಾಗತ್ತಲ್ಲ, ನಾನು ಹೋಗಬೇಕಾಗಿತ್ತು ಶಾಲೆಗೆ ಅಂತ ಅನ್ಸುತ್ತೆ ಅಲ್ವಾ? ನಮ್ಮ ತಾಯಿ ಮನ್ಯಾಗ ಮಕ್ಕಳು ಭಾಳ್ರಿ. ಅವಾಗ ನಾವು ಸಣ್ಣವರಿದ್ದಾಗ ನಮ್ಮ ತಂದೆಯವರು ಹೋಗಿಬಿಟ್ಟಾರೆ. ಇದು ಈಗ ರೆಡಿ ಆಗೈತ್ರಿ. ಆಯ್ತು. ಇವಾಗ ಮನೆ ತಗೋಬೇಕಲ್ಲಮ್ಮ? ಮನೆ ತಗೊಂಡು ಒಂದು ಇದನ್ನು ಕೊಡ್ರಿ. ಉಜ್ಜೋಕ್ ಬೇಕಾ? ಸಾಕ ಇದು? ನಿಮ್ಗೆ ಹಿಟ್ಟು ಬೇಕಮ್ಮ? ಹಸಿ ಹಿಟ್ಟು ಬೇಕ್ರಿ ನನಗೆ. ಆಮೇಲೆ ನೀವು ಹಂಚಿಡ್ರಿ ಸಣ್ಣಗ. ನಾನೀಗ ಹೋಳಿಗೆ ಮಾಡ್ತೀನಿ ರೀ. ಈಗ ನೀವು ಒಲೆ ಹಚ್ಚಲ. ಇವಾಗ ನೀವು 4-5 ಜನ ಮಕ್ಕಳು ಅಂದ್ರಿ ಅಲ್ವಾ?
ನಿಮ್ಮ ತಂದೆಯವರು ಬೇಗನೆ ಲಿಂಗೈಕ್ಯರಾದರು ಅಂತ. ಆಮೇಲೆ ಮನೆಯಲ್ಲಿ ಭಾಳ ತೊಂದರೆ ಇರೋದಕ್ಕೆ ನಮ್ಮ ತಾಯಿಯವರು ನಮ್ಗೆ ಓದಿಸ್ಲಿಲ್ಲ ರೀ. ಓದಿಸ್ಲಿಲ್ಲ? ಯಾರನ್ನು ಓದಿಸ್ಲಿಲ್ಲ? ಯಾರಿಗೂ ಓದಿಸ್ಲಿಲ್ಲ. ಎಲ್ಲ ಮೊದಲಿಂದನೇ ಕೆಲಸಕ್ಕೆ ಶುರು ಮಾಡಿಬಿಟ್ರಿ? ನಾವು ಸಣ್ಣ ಮಕ್ಳು ಇರತ್ತಿಗೇನೇನು ನಮ್ಮ ಊರಾಗ ಎಲ್ಲ ಲಿಂಗಾಯತರ ಜನನ ಜಾಸ್ತಿ ರೀ. ಒಬ್ಬೊಬ್ಬರ ಮನ್ಯಾಗ ಒಂದೊಂದು ಕೆಲಸಕ್ಕೆ ಕಳಿಸಿದ್ರಿ ನಮ್ಮವ್ರು. ನಾವು ನಮ್ಮ ಕೆಲಸ ಕಾಯಕ ಅಂದ್ಕೊಂಡು ಕರೆಕ್ಟಾಗಿ ಮಾಡ್ಕೊಂಡು ಹಿಂಗೆ ಜೀವನ ಮಾಡಿದೆವ್ರಿ ನಾವು ಶಾಲೆಗೆ. ಈಗ ಅಂದರೆ ನೀವು ಕಲ್ತಿಲ್ಲ, ನಿಮ್ಮ ಮಗಳಿಗಾದರೂ ಕಲಿಸ್ಬೇಕು ಅಂತ ಇದು ಒಂದು ಭಾಳ ನನ್ನ ಮನಸ್ಸಿನಾಗ ಆಸೆ ಇದೆ. ಸರಿ, ಅದನ್ನು ಮಗಳು ಚೆನ್ನಾಗಿ ಓದ್ತಾ ಇದ್ದಾಳ? ಗೊತ್ತಾಡ್ರಿ. ಈಗ ನಿಮ್ಮ ಆಸೆನ ನಿಮ್ಮ ಮಗಳು ಈಡೇರಿಸ್ತಾ ಇದ್ದಾರೆ ಅಲ್ವಾ? ನಿಮ್ಮ ಮಗಳನ್ನ ಏನು ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ನೀವು? ನನಗೆ ಏನಕ್ಕೆ ಏನು ಆತಾಳ ಮತ್ತು ನಮ್ಮ ಮನೆಯವರು ಸ್ವಲ್ಪ ಭಾಳ ತ್ರಾಸಾಗಿ ಲಿಂಗೈಕ್ಯರಾದ್ರಿ. ನಿಮ್ಮ ಮನೆಯವರು ಅದೇ ಅಂದ್ರಲ್ಲ, ಮಗಳು 3 ವರ್ಷದವ್ರು ಇದ್ದಾಗಲೇ ಅವರು ಭಾಳ ತ್ರಾಸ್ನ್ಯಾಗ ಲಿಂಗೈಕ್ಯರಾದಾಗ ಮಗಳು ಅಂತಾಡ್ರಿ, ನಮ್ಮ ಅಪ್ಪಗೂ ಇಷ್ಟು ತ್ರಾಸಾಗಿ ಲಿಂಗೈಕ್ಯರಾದರು, ನಿನ್ನ ತಾಯಿ ಮನ್ಯಾಗೂ ನಿನ್ನ ಸುಖ ಸಿಕ್ಕಿಲ್ಲ, ಮತ್ತು ನಾನು ಓದ್ಕಿಸಿಂದ ಡಾಕ್ಟ್ರ್ ಅಕ್ಕಿನಮ್ಮ, ನಾನು ಬಡವ್ರದ್ದೊಂದಿಷ್ಟು ಸೇವಾ ಮಾಡ್ತೀನಿ. ನಿಮ್ಮ ಮಗಳು ಡಾಕ್ಟ್ರ್ ಆಗಬೇಕು ಅಂತ ಆಸೆ ಪಡ್ತಾರೆ, ನೀವು ಅವರನ್ನು ಡಾಕ್ಟ್ರ್ ಮಾಡಬೇಕು ಅಂತ ಇದ್ದೀರಾ? ನನಗೇನು ಆಸೆ ಐತ್ರಿ, ಆದ್ರೆ ಗುರು ಮಾಡ್ಬೇಕ್ರಿ. ನನಗೆ ಆಗತ್ತೆ. ಇದು ಆಯ್ತಮ್ಮ? ಈಗ ಇದು ಆತ್ರಿ, ಈಗ ತೆಗೆದು ಹಾಕನ್ರಿ. ಹಾಕಿ. ಇದನ್ನು ಹೇಗಮ್ಮ ತಿನ್ನೋದು? ಇದನ್ನು ತುಪ್ಪದ ಜೊತೆ ತಿನ್ಬೇಕು. ಇವಾಗ ತುಪ್ಪ ಬೇಕಾ ನಿಮಗೆ? ತುಪ್ಪ ಐತ್ರಿ, ಇಲ್ಲಿ ತುಪ್ಪ ತಂದೀನಿ, ಅದನ್ನು ತುಪ್ಪದ ಜೊತೆ ತಿನ್ಬೇಕ್ರಿ. ಸಾಕಾ ಇಷ್ಟು ತುಪ್ಪ? ಇದು ಶೇಂಗಾ ಹೋಳಿಗೆ ರೆಡಿ ಆಗೈತ್ರಿ. ಇದಕ್ಕೆ ತುಪ್ಪ ಹಚ್ಕೊಂಡು ತಿಂದು ನೋಡಿ ನಮಗೆ ರುಚಿ ಹೇಳ್ರಿ. ಶೇಂಗಾ ಹೋಳಿಗೆ ರೆಡಿ ಮಾಡಿ ಕೈಯಲ್ಲಿ ಕೊಟ್ಟಿದ್ದಾರೆ, ರುಚಿ ನೋಡ್ತೀನಿ. ನೋಡ್ಲಾ? ತುಪ್ಪ ಹಾಕ್ಕೊಂಡು ತಿನ್ನಬೇಕು ಅನ್ಸುತ್ತಲ್ಲ ಇದಕ್ಕೆ? ತುಪ್ಪ ಹಾಕ್ಕೊಂಡು ತಿನ್ಬೇಕ್ರಿ, ಹಂಗೆ ಒಣದಂದ್ರೆ ಹೋಗಂಗಿಲ್ಲ ರೀ. ಅದಕ್ಕೆ ಹೆರ್ ತುಪ್ಪ ಅಂದ್ರೆ ಚಲೋ ಆಗ್ತೈತ್ರಿ. ಹೆರ್ ತುಪ್ಪ ಅಂದರೆ ಗಟ್ಟಿ ತುಪ್ಪ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಶೇಂಗಾ ಹೋಳಿಗೆ. ಅದ್ಭುತವಾಗಿದೆ. ಚೆನ್ನಾಗಿದೆ ಅನ್ನೋದಕ್ಕಿಂತ ಅದ್ಭುತವಾಗಿದೆ. ನಿಮ್ಮ ನೋವೆಲ್ಲ ಹೇಳ್ಕೊಂಡು ಮಾಡಿದ್ರೂ ನಿಮ್ಮ ಪ್ರೀತಿ ತುಂಬಿ ತುಂಬ ರುಚಿಯಾಗಿ ಬಂದಿದೆ. ಶರಣ ಬಾಂಧವರೇ, ಶೇಂಗಾ ಹೋಳಿಗೆನ ಮಾಡಿ ತೋರಿಸಿದ್ದಾರೆ. ತುಂಬ ರುಚಿಯಾಗಿದೆ. ನೀವು ಮನೆಯಲ್ಲಿ ಮಾಡಿ ಇದನ್ನು ರುಚಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಗಂಗಮ್ಮ ಅವರು ನಮಗೆ ಶೇಂಗಾ ಹೋಳಿಗೆ ಅನ್ನೋ ಪ್ರಸಾದವನ್ನು ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ. ಇನ್ನೊಂದು ಶೇಂಗಾ ಚಟ್ನಿಯನ್ನು ಅವ್ರು ನಮಗೆ ಮಾಡಿ ತೋರಿಸ್ತಾರೆ. ಸಿಹಿ ಆಯಿತು, ಮುಂದೆ ಖಾರ ಇದೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಂಡು ಬರೋಣ. ವಿರಾಮದ ನಂತರ ಖಾನಾವಳಿಗೆ ಮತ್ತೆ ಸ್ವಾಗತ. ಗಂಗಮ್ಮ ಅವರೇ, ಸಿಹಿ ಪ್ರಸಾದ ತೋರಿಸಿ ಆಯಿತು, ಈಗ ಖಾರ ಅಲ್ಲ, ಚಟ್ನಿ, ಶೇಂಗಾ ಚಟ್ನಿ. ಶೇಂಗಾ ಚಟ್ನಿ ಮಾಡಿ. ಶೇಂಗಾ ಚಟ್ನಿ ಮಾಡೋಕ್ಕೆ ಏನೇನು ಬೇಕಮ್ಮ? ಬೇರು ಶೇಂಗಾ ಬೇಕ್ರಿ, ಅದು ಒಣ ಖಾರ ಬೇಕ್ರಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಸ್ವಲ್ಪ ಎಲ್ಲ ಹಾಕಿ. ಇವಾಗ ಶೇಂಗಾ ಹುರಿಬೇಕು ಅಲ್ಲ? ಶೇಂಗಾ ಹುರಿ. ಇದೆ ಪ್ಯಾನ್ ಸಾಕಲ್ಲ ನಿಮಗೆ? ಹಾಂ, ಶೇಂಗಾ ಸ್ಟವ್ ಹಚ್ಚೋಣ. ಮನೆಯಲ್ಲಿ ಮಗಳಿಗೆ ಇಷ್ಟನಾ ನೀವು ಮಾಡೋ ಚಟ್ನಿಗಳೆಲ್ಲ? ಮಗಳಿಗೆ ಇಷ್ಟ ರೀ. ನನಗೆ ಟೈಮ್ ಸಿಗಾಗ ಏನು ಮಾಡೋಂಗಿಲ್ಲ ರೀ. ನಾನು ಎಷ್ಟು ಶೇಂಗಾ ಚಟ್ನಿ ಮಾಡಿ ಅವಸರಕ್ಕಂತ ಒಂದಿಷ್ಟು ಚಪಾತಿ ಮಾಡಿಕ್ಕಿನಿ. ರೊಟ್ಟಿ ಅಂತೂ ದಿನ ಮಾಡಬೇಕ್ರಿ, ರೊಟ್ಟಿ ಸುಡ್ತೀನಿ ರೀ. ಇದು ರೊಟ್ಟಿಯಾಗ ಒಂದು ಸ್ವಲ್ಪ ಚಟ್ನಿ, ತುಪ್ಪ, ಆಮೇಲೆ ಒಂದೊಂದು ಟೈಮ್ ತುಪ್ಪ ಇಲ್ಲ ಅಂದ್ರೂ ಎಣ್ಣೆ ಹಾಕ್ಕೊಂಡು ತಿಂದು ಸಾಲಿಗೆ ಹೋಗ್ತಾರೆ. ಇದು ಆಯ್ತಮ್ಮ? ಇದು ಆತ್ರೆ. ಈಗ ಇದನ್ನು ಚಟ್ನಿ ರೆಡಿ ಮಾಡ್ಕೊಳತ್ರಿ. ರೆಡಿ ಮಾಡ್ಕೊಳ್ತೀವಿ. ಈ ಮಿಕ್ಸಿ ಕೊಡ್ಲಾ ನಿಮಗೆ? ಮಿಕ್ಸಿ ಕೊಡ್ರಿ. ಇವಾಗ ಏನು ಹಾಕೋಣಮ್ಮ? ಇವಾಗ ಇದು ಕೊತ್ತಂಬರಿ ಹಾಕನ್ರಿ. ಹಾಂ, ತಗೊಳ್ಳಿ, ಹಾಕಿ.
ಈಗ ಖಾರ ಕೊಡ್ರಿ, ಒಂದು ಸ್ಪೂನ್ ಕೊಡ್ತೀರಿ. ಕೊಡ್ಲಾ? ಸಾಕ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ. ಬೆಳ್ಳುಳ್ಳಿ ಬೆಲ್ಲ ಬೆಲ್ಲ ಹಾಕಿ ಇದನ್ನು ಮಿಕ್ಸಿ ಮಾಡಿಬಿಡನ್ರಿ. ಚಟ್ನಿ ಘಮ್ ಅಂತ ವಾಸನೆ ಬರ್ತಾ ಇದೆ ರೀ. ಚಟ್ನಿ ಘಮ್ ಅಂತ ಪರಿಮಳ ಬರುತ್ತೆ. ಈಗ ನಾನು ದುಂಡಿ ಒಳಗೆ ತಿರುವಿದ್ದು ಭಾಳ ರುಚಿ ಬರ್ತದ್ರಿ. ಮತ್ತು ಇದನ್ನು ಮತ್ತು ಈಗೆಲ್ಲ ದುಂಡಿ ಮಾರ್ತಾ ಬಿಟ್ಟಾರಲ್ರಿ, ಎಲ್ಲ ಮಾಡ್ಬಿಟ್ಟಿದ್ದಾರೆ. ಎಲ್ಲಿದೆಯಮ್ಮ ಅದು ಇವಾಗ? ನಮ್ಮ ಹಳ್ಳಿಯಾಗಿನ ಐತ್ರಿ, ಇನ್ನೂ ಒಳ್ಳಾಗ ಕೊಡ್ತಾರೆ. ಇನ್ನು ನಮ್ಮ ತಾಯಿ ಮನ್ಯಾಗ ಗ್ಯಾಸು ಬಂದಿಲ್ರಿ, ಏನು ಮಿಕ್ಸಿ ಇಲ್ಲ. ನೀವು ಗ್ಯಾಸ್ ಯೂಸ್ ಮಾಡ್ತೀರಿ? ಇಲ್ಲಿ ನಮಗೂ ಇದ್ದಿದ್ದಿಲ್ರಿ, ಈಗ ಬಂದೈತ್ರಿ. ಈಗ ಸಾಕು ಬೌಲ್ ಕಟ್. ಇದು ಮಿಕ್ಸಿ ನೀವು ಮನೆಯಲ್ಲಿ ಮಾಡುವಾಗ ಮಿಕ್ಸಿ ಯೂಸ್ ಮಾಡಲ್ವಾ? ಮಾಡಲ್ರಿ, ನಾವು ಮಾಡಲ್ಲ, ಕುಟ್ಟಿ ಮಾಡ್ತೀವಿ ರೀ. ನಾವು ಅದನ್ನು ಜಾಸ್ತಿ ಇಡ್ತೀವಲ್ಲ, 15 ದಿನ ಹಿಂಗಂತ ಇಡ್ತೀವಿ. ಹಾಗಾಗಿ ಮಿಕ್ಸಿಗೆ ಹಾಕಿದ ರುಚಿ ಇರಂಗಿಲ್ಲ ಅಂತಂದು ಇದಕ್ಕೆ ಹಾಕಂಗಿಲ್ಲ ರೀ. ನಾವು ಮನೆಯಲ್ಲೇ ದುಂಡೆ ಆಗತ್ತೀರಿ, ಒಂದು ಡಬ್ಬ್ಯಾಗ ಹಾಕಿ ಇಟ್ಬಿಟ್ಟಿರ್ತೀವಿ ರೀ. ಇವಾಗ ರೆಡಿ ಆಗಿದೆಯಲ್ಲಮ್ಮ ಚಟ್ನಿ? ರೆಡಿ ಆಗೈತೆ ರೀ. ಈಗ ಚಟ್ನಿನೂ ರೆಡಿ ಐತ್ರಿ, ರೊಟ್ಟಿನೂ ರೆಡಿ ಇದೆ. ನಿಮಗೆ ಹಚ್ಕೊಡ್ತೀನಿ, ರುಚಿ ನೋಡಿ ಹೇಳ್ರಿ. ಎಲ್ಲ ರೆಡಿ ಇದೆ, ತಿನ್ನೋದೊಂದೇ ಬಾಕಿ. ಈಗ ಅದು ನಮ್ದೊಂದು ಚಟ್ನಿ ಕೊಡ್ರಿ, ದುಂಡಿಯಲ್ಲಿ ಹಾಕಿ ತಿರುವಿದ್ದು, ಅದು ರುಚಿ ಇರ್ತೈತೆ ಅಲ್ರಿ. ಓ, ದುಂಡಿಲಿ ತಿರುವಿ ಮಾಡಿರೋ ಚಟ್ನಿನೂ ತಂದಿದ್ದೀರ. ಎರಡೂ ಟೇಸ್ಟ್ ಗೊತ್ತಾಗಲಿ ಅಂತ, ಮಿಕ್ಸಿ ಟೇಸ್ಟ್ ಗೊತ್ತಾಗಲಿ, ಇದರ ರುಚಿನೂ ನೋಡಿ. ಇದರಲ್ಲಿ ನೀವು ಮೊಸರು ಹಾಕ್ಕೊಂಡು ತಿನ್ಬೋದು, ಮತ್ತು ಇದನ್ನು ತುಪ್ಪ ಹಾಕ್ಕೊಂಡು ತಿನ್ಬೋದು. ಚಟ್ನಿ ಪುಡಿ ಜೊತೆ ಮೊಸರು ತುಪ್ಪ ಹಾಕ್ಕೊಂಡು ತಿನ್ನೋದು. ಚಪಾತಿಗೂ ಬರ್ತೈತಿ, ರೊಟ್ಟಿಗೂ ಬರ್ತೈತೆ ರೀ. ಯಾವುದು ಬೇಕಂದ್ರೂ ನಿಮಗೆ ಮಾಡ್ಕೊಂಡು ತಿನ್ಬೋದು ರೀ. ನಾವು ಮಾಡೇವಿ, ನಮ್ದು ರೊಟ್ಟಿನೇ ಜಾಸ್ತಿ ಅಲ್ರಿ, ನಾವು ರೊಟ್ಟಿಗೆ ಜಾಸ್ತಿ ರೊಟ್ಟಿನೇ ಮಾಡಿದ್ದೀರಿ. ಸರಿಮ್ಮ, ಇದು ರುಚಿ ನೋಡಿ ಹೇಳ್ರಿ. ರೊಟ್ಟಿ ಜೊತೆ ಶೇಂಗಾ ಚಟ್ನಿ ರೆಡಿಯಾಗಿದೆ, ರುಚಿ ನೋಡೋದಲ್ಲ. ಚೆನ್ನಾಗಿದೆ ಅಮ್ಮ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಕಷ್ಟಪಟ್ಟು ಮಾಡಿದ್ದಿರ್ತೈತೆ ಅಲ್ರಿ, ಅದನ್ನು ಅದನ್ನು ನಾವು ಇಷ್ಟಪಟ್ಟು ತಿಂತೀವಿ. ತುಂಬ ಚೆನ್ನಾಗಿದೆ. ನಿಮ್ಮ ಪ್ರೀತಿ, ನಿಮ್ಮ ಭಕ್ತಿ, ನಿಮ್ಮ ಮಗಳ ಮೇಲಿರೋ ಪ್ರೀತಿ ಎಲ್ಲ ತುಂಬ್ಕೊಂಡು ಮಾಡಿದ್ದೀರಲ್ಲ, ತುಂಬ ಚೆನ್ನಾಗಿದೆ. ಇದ್ರ ರುಚಿಗೆ ಜೊತೆಗೆ ನಮ್ಮ ಗುರುಗಳ ಆಶೀರ್ವಾದ, ನಮ್ಮ ಬಸವಣ್ಣವ್ರ ಆಶೀರ್ವಾದ ಭಾಳ ಐತ್ರಿ. ಅದಕ್ಕೆ ಇಷ್ಟೊಂದು ರುಚಿ ಬಂದಿದೆ ನೋಡಿ. ಎಲ್ಲರ ಆಶೀರ್ವಾದ, ಎಲ್ಲರ ಪ್ರೀತಿ ನಿಮ್ಮ ಮೇಲೆ ಇದೆಯಲ್ಲ, ಆ ಎಲ್ಲ ಪ್ರೀತಿ ಆಶೀರ್ವಾದನ ನೀವು ಈ ಪ್ರಸಾದದಲ್ಲಿ ನಮಗೆ ಕೊಡ್ತಾ ಇದ್ದೀರಾ. ತುಂಬ ರುಚಿಯಾಗಿದೆ. ಶರಣ ಬಾಂಧವರೇ, ರಾಣೆಬೆನ್ನೂರಿನಿಂದ ಬಂದು ನಮಗೆ 2 ಪ್ರಸಾದಗಳನ್ನು ಮಾಡೋದನ್ನು ತೋರಿಸ್ಕೊಟ್ಟಿದ್ದಾರೆ. ಗಂಗಮ್ಮ ಅವರೇ, ನಿಮಗೆ ಶರಣ ಬಾಂಧವರ ಪರವಾಗಿ, ನಮ್ಮ ಪರವಾಗಿ, ಎಲ್ಲರ ಪರವಾಗಿ ಶರಣಾರ್ಥಿ. ಹಾಗೆಯೇ ನಿಮ್ಮ ಮಗಳು ಭವಿಷ್ಯ ತುಂಬ ಚೆನ್ನಾಗಿರಲಿ ಅಂತ ಎಲ್ಲರ ಪರವಾಗಿ, ಖಾನಾವಳಿಯ ಪರವಾಗಿ ನಾವು ಹಾರೈಸ್ತಾ ಇದ್ದೀವಿ ನಿಮಗೆ. ನಿಮ್ಮ ಆಶೀರ್ವಾದ ಭಾಳ ಮುಖ್ಯ ರೀ. ಅದು ನಮ್ಮ ಆಶೀರ್ವಾದ ಅಲ್ಲ, ನೀವು ಹೇಳ್ದಂಗೆ ಬಸವಣ್ಣನ ಆಶೀರ್ವಾದ ನಿಮ್ಮ ಮೇಲೆ ಖಂಡಿತ ಇದೆ. ಶೇಂಗಾ ಹೋಳಿಗೆ ಮತ್ತು ಶೇಂಗಾ ಚಟ್ನಿ, ಇದರಲ್ಲಿ ಯಾವ ಪೌಷ್ಟಿಕಾಂಶಗಳಿವೆ, ನಮ್ಮ ಆರೋಗ್ಯಕ್ಕೆ ಇದು ಹೇಗೆ ಸಹಕಾರಿ ಅನ್ನೋದನ್ನು ನಮ್ಮ ತಜ್ಞರು ತಿಳಿಸ್ತಾರೆ, ಕೇಳೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯರೆಲ್ಲರಿಗೂ ಶರಣಾರ್ಥಿಗಳು. ಇವತ್ತು ನಾವೇನು ನೋಡೋದು ಅಂತಂದರೆ ಶೇಂಗಾ ಹೋಳಿಗೆ ಮತ್ತು ಶೇಂಗಾ ಚಟ್ನಿ. ಶೇಂಗಾ ಬೀಜದಲ್ಲಿ ಏನಿರ್ತದೆ, ಹೆಚ್ಚು
ಈ ಒಂದು ಒಳ್ಳೆಯ ಕೊಲೆಸ್ಟ್ರಾಲಿನ ಪ್ರಮಾಣ ಜಾಸ್ತಿ ಇರ್ತದೆ, HDL ಪ್ರಮಾಣ. ಮತ್ತು ಶೇಂಗಾ ಹೋಳಿಗೆ ಜೊತೆಗೆ ಬೆಲ್ಲವನ್ನು ಹಾಕಿ ಅದನ್ನು ತಯಾರು ಮಾಡ್ತಾರೆ. ಶೇಂಗಾ ಹೋಳಿಗೆಯಲ್ಲಿ ಮುಖ್ಯವಾಗಿ ಯಾವುದೇ ಹೋಳಿಗೆ ಪದಾರ್ಥವನ್ನು ಮಾಡಬೇಕಂದ್ರೂ ಕೂಡ ಅದರಲ್ಲಿ ಬೆಲ್ಲವನ್ನು ಬಳಸ್ತಾರೆ, ಸಕ್ಕರೆಯನ್ನು ಬಳಸಿ ಹೋಳಿಗೆ ಮಾಡಲಿಕ್ಕಾಗಲ್ಲ. ನಮ್ಮ ಪುರಾತನ ಒಂದು ಆಹಾರ ಪದ್ಧತಿಯಲ್ಲಿ ಯಾವುದು ನಮ್ಮ ದೇಹಕ್ಕೆ ಅತಿ ಅವಶ್ಯಕವಾಗಿ ಮತ್ತು ನಮ್ಮ ದೇಹಕ್ಕೆ ಅಪಾಯಕಾರಿ ಅಲ್ಲದೇ ಇರತಕ್ಕಂಥ ಪದಾರ್ಥಗಳನ್ನು ಬಳಸೇ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ಹಿಂದಿನ ಒಂದು ಆಹಾರ ಪದ್ಧತಿಯಲ್ಲಿ ನೋಡ್ಬೋದು. ಈ ಶೇಂಗಾ ಹೋಳಿಗೆಯಲ್ಲಿ ಬೆಲ್ಲವನ್ನು ಬಳಸ್ತಾರೆ. ಬೆಲ್ಲದಲ್ಲಿ ಏನಿರ್ತದೆ, ಐರನ್ನಿನ ಪ್ರಮಾಣ ಜಾಸ್ತಿ ಇರ್ತದೆ. ಹಾಗೆ ನಮ್ಮ ದೇಹದ ಒಳಗಡೆ ಈ ಐರನ್ನ ಪ್ರಮಾಣ ಜೊತೆಗೆ ನಾವು ಸಿಹಿಯನ್ನು ಸ್ವೀಕಾರ ಮಾಡೋದ್ರಿಂದ ದೇಹದ ಒಳಗಡೆ ಈ ಗ್ಲೂಕೋಸಿನ ಪ್ರಮಾಣ ಹೆಚ್ಚು ಸ್ಟೋರ್ ಆಗೋದಿಲ್ಲ. ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ದಿವಸಕ್ಕೆ 25 ಗ್ರಾಮ್ ಶುಗರ್. ನಮ್ಮ ರಕ್ತದಲ್ಲಿ ಒಂದು ಸರಿ ಸೇರ್ಬೇಕಂತಂದ್ರೆ, ಒಂದು ಸರಿ ರಿಸೀವ್ ಮಾಡ್ಬೇಕಂತಂದ್ರೆ ಕೇವಲ 6 ಗ್ರಾಮ್ ಶುಗರ್ ಅನ್ನು ಮಾತ್ರ ರಿಸೀವ್ ಮಾಡ್ತದೆ ಒಂದ್ ಸಲಿಗೆ. ನಮ್ಮ ದೇಹದಲ್ಲಿ 5 ರಿಂದ 6 ಲೀಟರ್ ರಕ್ತ ಇರ್ತದೆ, ಅದು 6 ಗ್ರಾಮ್ ಶುಗರ್ ಅನ್ನು ಮಾತ್ರ ಒಂದ್ಸರಿ ರಿಸೀವ್ ಮಾಡ್ಲಿಕ್ಕೆ ಆಗೋದು. ಹೆಚ್ಚಿಗೆ ಬಂದಾಗ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಆ ಹೆಚ್ಚಿಗೆ ಇರ್ತಕ್ಕಂಥ ಶುಗರ್ ಅನ್ನ ನಮ್ಮ ಇನ್ಸುಲಿನ್ ಅಂತಕ್ಕಂಥ ಒಂದು ವಸ್ತು ಪ್ರೊಡ್ಯೂಸ್ ಆಗಿ ಅದನ್ನೇನ್ ಮಾಡ್ತದೆ, ಕೊಬ್ಬಾಗಿ ಕನ್ವರ್ಟ್ ಮಾಡ್ತದೆ. ಇದೇನಂತ ಹೇಳಿದ್ರೆ ಒಂಥರ ಫ್ಲಡ್ ಮ್ಯಾನೇಜ್ಮೆಂಟ್ ಇದ್ದಂಗೆ. ಈಗ ಯಾವತ್ತಾದ್ರೂ ನಮ್ಮಲ್ಲಿ ಏನಾಗಿರ್ತದೆ, ಈ ದುರಂತಗಳಾಗಿರ್ತವೆ, ವಿಕೋಪಗಳಾಗಿರ್ತವೆ, ಮಳೆ ಜಾಸ್ತಿ ಬಂದಿರ್ತದೆ, ಎಲ್ಲ ಕೊಚ್ಕೊಂಡು ಹೋಗ್ತಾ ಇರ್ತದೆ. ಅವಾಗ ಮ್ಯಾನೇಜ್ಮೆಂಟ್ಗೆ ಅಂತ ಏನ್ ಮಾಡ್ತಾರೆ, ಕೆಲವೊಂದಿಷ್ಟು ಸಿಬ್ಬಂದಿಗಳನ್ನು ನೇಮಿಸ್ತಾರೆ, ಕೆಲವೊಂದಿಷ್ಟು ರಕ್ಷಣಾ ಸಿಬ್ಬಂದಿಗಳು ಬರ್ತವೆ, ಕೆಲವೊಂದಿಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅದೇ ರೀತಿ ನಮ್ಮ ದೇಹದ ಒಳಗಡೆ ಆಗುತ್ತೆ. ಈಗ ಬೇರೆ ರೀತಿಯಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿಂದಾಗ, ಸಕ್ಕರೆಯುಕ್ತವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿಂದಾಗ ದೇಹದಲ್ಲಿ ಬಲು ಬೇಗವಾಗಿರ್ತಕ್ಕಂಥ ಈ ಸಕ್ಕರೆ ಏನಾಗ್ತದೆ, ಬಹು ಬೇಗ ಬ್ಲಡ್ಡಿಗೆ ಸೇರೋಗ್ಬಿಡ್ತದೆ. ಆದ್ರೆ ಒಂದ್ಸರಿ ರಿಸೀವ್ ಮಾಡ್ಲಿಕ್ಕೆ ಆಗೋದು 6 ಗ್ರಾಮ್ ಆಗಿರೋದ್ರಿಂದ ನಾವು ಸಕ್ಕರೆಯಿಂದ ಮಾಡಿರ್ತಕ್ಕಂಥ ಯಾವುದೇ ಪದಾರ್ಥವನ್ನು ತಿಂದ್ರೆ ಅದು ಜಾಸ್ತಿ ಆದಾಗ ಅದು ಇನ್ಸುಲಿನ್ ಪ್ರೊಡ್ಯೂಸ್ ಆಗಿ ಏನ್ ಮಾಡ್ತದೆ, ಆ ಕೊಬ್ಬನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡ್ತದೆ, ಆ ಸಕ್ಕರೆಯನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡ್ತದೆ. ಆ ಕೊಬ್ಬು ಯಾವಾಗ ಸೃಷ್ಟಿ ಆಗ್ತದೆ, ಫ್ಯಾಟ್ ಯಾವಾಗ ಸೃಷ್ಟಿ ಆಗ್ತದೆ, ಅವಾಗ 108 ಕಾಯಿಲೆಗಳು ಬರ್ಲಿಕ್ಕೆ ಶುರು ಆಗ್ತದೆ. ಅದೇ ನೀವು ಶೇಂಗಾ ಹೋಳಿಗೆ ಎಷ್ಟೇ ತಿನ್ನಿ, ನಿಮ್ಗೆ ಯಾವತ್ತೂ ಕೊಬ್ಬಾಗಲ್ಲ. ಯಾಕಂತಂದ್ರೆ ಈ ಶೇಂಗಾ ಹೋಳಿಗೆಯಲ್ಲಿ ಬೆಲ್ಲದಲ್ಲಿರ್ತಕ್ಕಂಥ ಈ ಸಿಹಿ ಏನಿದೆ, ನಿಧಾನವಾಗಿ ರಕ್ತಕ್ಕೆ ಚಲನೆ ಆಗ್ತದೆ. ಶೇಂಗಾ ಹೋಳಿಗೆ ಮಾಡಲು ಬೇಕಾದ ಪದಾರ್ಥಗಳು: ಶೇಂಗಾ, ಬೆಲ್ಲ, ಮೈದಾ ಹಿಟ್ಟು, ತುಪ್ಪ. ಶೇಂಗಾ ಚಟ್ನಿ ಮಾಡಲು ಬೇಕಾದ ಪದಾರ್ಥಗಳು: ಶೇಂಗಾ, ಉಪ್ಪು, ಕರಿಬೇವು, ಬೆಳ್ಳುಳ್ಳಿ, ಖಾರದ ಪುಡಿ. ನಾಳೆ ಮತ್ತೆ ಖಾನಾವಳಿಯಲ್ಲಿ ಇದೇ ಸಮಯಕ್ಕೆ ಹೊಸ ರುಚಿ. ಶ್ರೀ ಗುರು ಬಸವಲಿಂಗ